ಆತ್ಮೀಯ ಸ್ನೇಹಿತ ಬಂಧುಗಳೇ, ಇವತ್ತು ನಾವು ಏನು ಕಳೆದ 20 ದಿನದಿಂದ ನಮ್ಮ ದಾಳಿಂಬೆಯಲ್ಲಿ ಕಳಪೆ ಸಸಿ ಅಂತೇಳಿ ನಾವು ಏನು ನಮ್ಮ ರೈತರು ಹೋರಾಟ ಮಾಡಿ ಗುಜರಾತ್ಗೆಲ್ಲ ಹೋಗಿ ಬಂದು ಇವತ್ತು ನಾವು ಮೋಸ ಹೋಗಿರ್ತಕ್ಕಂಥದ್ದು ನೀವೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ನಿಮಗೆ ಗೊತ್ತಿದೆ. ಆದರೆ ಮತ್ತೊಮ್ಮೆ ನಾವು ಮರುನಾಟಿ ಮಾಡಬೇಕು ಅಂತ ನಿರ್ಧಾರ ಮಾಡಿ ಯಾವ ಸಸಿಯನ್ನು ನಾಟಿ ಮಾಡಬೇಕು, ಯಾವ ಕಂಪ್ನಿ ನಾಟಿ ಮಾಡಬೇಕು ಅನ್ನೋ ಸಲುವಾಗಿ ಇವತ್ತು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿಗೆ ಬಂದಿದ್ದೀವಿ. ಇಲ್ಲಿ ರೈತರು ಅಳಗುಂಡಿ ಅಂತಕ್ಕಂಥ ಒಂದು ಗ್ರಾಮ. ಈ ಒಂದು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಅಳಗುಂಡಿ ಅಂತಕ್ಕಂಥ ಗ್ರಾಮದಲ್ಲಿ ಈ ಒಂದು ರೈತರು ನಮ್ಮ ಮಹೇಂದ್ರು ಮತ್ತು ಸುನಂದಮ್ಮ ಅಂತಕ್ಕಂಥ ತೋಟ. ಮಹೇಂದ್ರ ಅವರು ಇಲ್ಲೇ ಸುಮಾರು 100 ಎಕರೆ ದಾಳಿಂಬೆ ಗಿಡಗಳನ್ನು ಹಾಕಿದ್ದಾರೆ. 100 ಎಕರೆಯಲ್ಲಿ ವಿವಿಧ ಕಂಪ್ನಿಯು 300 ಎಕರೆ 30,000 ದಾಳಿಂಬೆ ಸಸಿಗಳನ್ನು ನಾಟಿ ಮಾಡಿದ್ದಾರೆ. ಇವರು ಕೂಡ ಇಲ್ಲಿ ನೋಡ್ತಾ ಇದ್ದೀವಿ, ಕಣ್ಣಿಗೆ ಎಲ್ಲಿವರೆಗೂ ಕಾಣುತ್ತೋ ಅಲ್ಲಿವರೆಗೂ ಕೂಡ ದಾಳಿಂಬೆ ಗಿಡಗಳನ್ನು ಹಾಕಿದ್ದಾರೆ. ಇವರ ಯಾವ ರೀತಿಯಾಗಿ ಕಲ್ಟಿವೇಷನ್ ಮಾಡ್ತಾರೆ, ಯಾವ ತಳಿಯನ್ನು ಹಾಕಿದ್ದಾರೆ, ಇವರು ಔಷಧೋಪಚಾರ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ವಿಚಾರವಾಗಿಯೇ ನಾವು ಇವತ್ತು ಕೊಪ್ಪಳ ಜಿಲ್ಲೆಗೆ ಕೊಪ್ಪಳ ತಾಲೂಕಿಗೆ ಅಳಗುಂಡಿಗೆ ಬಂದಿದ್ದೀವಿ. ನಮ್ಮ ಜೊತೆ ನಮ್ಮ ಅಗರಿಬೊಮ್ಮನಹಳ್ಳಿ ರೈತರಾದಂಥ ನಮ್ಮ ವೆಂಕಟೇಶ್ವರವ್ರು ಬಂದಿದ್ದಾರೆ. ನಮ್ಮ ಶಿರಾ ತಾಲೂಕಿನ ನಮ್ಮ ಉದಯೋನ್ಮುಖ ದಾಳಿಂಬೆ ಬೆಳೆಗಾರ ಅಂತ ನಮ್ಮ ಕಾಂತರಾಜ್ ಉದ್ರಂಬಳ್ಳಿ ಕಾಂತರಾಜ್ ಅವರು ಬಂದವರು. ನಮ್ಮ ಎಂ ರೆಡ್ಡಿ ಅವರು ನಮ್ಮ ಗದ್ದಿಕೆರೆ ಅಗರಿಬೊಮ್ಮನಹಳ್ಳಿ ತಾಲೂಕು ಗದ್ದಿಕೆರೆ ಅವರು ಕೂಡ ನಮ್ಮ ಜೊತೆ ಬಂದಿದ್ದಾರೆ. ನಮ್ಮ ಈ ತೋಟವನ್ನು ನೀವು ನೋಡ್ಕೊಳ್ತಿದ್ದಾರೆ ಹೇಳಿದ್ರೆ, ಇವರು ತಮ್ಮ ಹೆಸರು ಸೋಮಪ್ಪರ್ ಅಂತಕ್ಕಂಥವ್ರು ಈ ತೋಟವನ್ನು ನೋಡ್ಕೊಳ್ತಕ್ಕಂಥದ್ದು. ಅಂದರೆ ಇಲ್ಲಿ ಇರ್ತಕ್ಕಂಥ ನೀರು ನಿಡಿಯನ್ನು ನೋಡ್ತಕ್ಕಂಥ ಒಂದು ಉಸ್ತುವಾರಿಯನ್ನು ತಗೊಂಡು ಬಂದಿದ್ದಾರೆ. ಈ ತೋಟಕ್ಕೆ ಬಂದಾಗ ಒಂಥರ ಖುಷಿ ಆಯಿತು ನಮಗೆ. ಈ ಒಂದು ಗ್ರಾಮಕ್ಕೆ ಬಂದಾಗ ಯಾವ ರೀತಿಯಾಗಿ ಬೆಳೀತಿದ್ದಾರೆ ಅಂತೇಳಿ ಮತ್ತೊಮ್ಮೆ ನಾವು ಮೋಸ ಹೋಗಬಾರ್ದು ಅನ್ನೋ ಒಂದು ಏಕೈಕ ಉದ್ದೇಶ ಇಟ್ಕೊಂಡು ಇವತ್ತು ಬೆಳಿಗ್ಗೆ 4 ಗಂಟೆಗೆ ಎದ್ದು ನಾವು ಎಲ್ಲನೂ ಕೂಡ ಇಲ್ಲಿಗೆ ಬಂದು ಕೊಪ್ಪಳಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡಿದ್ರೆ ನೋಡಿ, ಈ ಒಂದು ಬೆಳೆದಿರ್ತಕ್ಕಂಥ ಹಣ್ಣು ಯಾವ ರೀತಿ, ಇವು ನಿಜವಾದ ಶರತ್ ಕಿಂಗ್ ಅಂತಕ್ಕಂಥ ಒಂದು ವಿಚಾರವನ್ನು ನಾವು ಮನಗಂಡ್ವಿ. ಇದನ್ನ ನೋಡಿದ್ವಿ ಖುದ್ದು. ನೋಡಿ, ಇದು ಕೊನೆ ಗಿಡದ ಒಂದು ಕೊನೆಯ ತುದಿಯಲ್ಲಿ ಈ ನಮೂನೆ, ಅಂದ್ರೆ ಸುಮಾರು ಇದನ್ನ ತೂಗಿದ್ರೆ 650 ಇಂದ 700 ಗ್ರಾಮು ತಕ ಬಂದಿದೆ. ಆಲ್ರೆಡಿ ಹಣ್ಣನ್ನು ಹರಿದಿದ್ದಾರೆ, ಉಳಿದಂತ ಹಣ್ಣುಗಳು ಮಾತ್ರ ಇದಾವೆ ಇಲ್ಲಿ. ಇದು ಕೇವಲ ಬೆಳೆ ಬಿಟ್ಟ 7 ತಿಂಗಳಲ್ಲೇ, ಅಂದ್ರೆ ಇವತ್ತು ಗಿಡ ನಾಟಿ ಮಾಡಿ 7 ತಿಂಗಳಿಗೆ ಇವತ್ತು ಕ್ರಾಪಿಗೆ ಹೋಗಿರ್ತಕ್ಕಂಥದ್ದು, ಹಣ್ಣಿಗೆ ಬಿಟ್ಟಿರ್ತಕ್ಕಂಥದ್ದು ನೋಡಿದ್ರೆ ಇದು ಭಾರಿ ಖುಷಿ ಆಗುತ್ತೆ. ಇದೊಂಥರ ನಮಗೆ ಇದನ್ನ ನೋಡಿದಾಗ ನಾವು ಕೂಡ ಅತಿ ಹೆಚ್ಚು ಒಂದು ಲಾರ್ಜ್ ಸ್ಕೇಲಲ್ಲಿ, ಅಂದರೆ ಇವತ್ತು ನಾವು ಸಣ್ಣ ಪುಟ್ಟ ನಮ್ಮ ತಾಲೂಕಲ್ಲಿ ಏನಾಗುತ್ತೆ ಅಂದರೆ 2 ಎಕರೆ 3 ಎಕರೆ 1000 2,000 3,000 ಸಸಿ 4,000 ಸಸಿಯನ್ನು ನಾಟಿ ಮಾಡ್ತಾರೆ. ಇಲ್ಲಿ ನೋಡಿದ್ರೆ ಸುಮಾರು 30,000 20,000 50,000 ಸಸಿಗಳನ್ನು ನಾಟಿ ಮಾಡಿ ಇವತ್ತು ದೊಡ್ಡದು ತುಂಬ ಬೃಹತ್ ಪ್ರಮಾಣದಲ್ಲಿ ದಾಳಿಂಬೆ ಬೆಳೀತಾರೆ. ಇದರಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ ಬಂಧುಗಳೇ. ನೋಡಿ, ಇದು ಇರ್ತಕ್ಕಂಥದ್ದು ಹಣ್ಣು, ಇದು ಯಾವ ರೀತಿಯಾಗಿ ಏನು ಸೈಜ್ ಇದೆ ಇದು, ಮತ್ತು ಇದ್ರ ಕಲ್ಲರು, ಇದ್ರದ್ದು ಯಾವ ರೀತಿ, ಇದು ಇದನ್ನು ಕಟ್ ಮಾಡೋದಿದೆ, ಇನ್ನು ಕಟ್ ಮಾಡೋದು ಬಾಕಿ ಇದೆ. ಇದು ಲಾಸ್ಟ್ ಕಟಿಂಗ್. ಇದು ಮೊದಲನೇ ಕಟಿಂಗ್ ಬಂದಿದ್ರೆ ಇನ್ನೂ ಚೆನ್ನಾಗಿ ಕಣ್ಣು ನಮ್ಗೆ ಕಣ್ಣಿಗೆ ಕಾಣೋದು. ಹಾಗಾಗಿ ತುಂಬ ಖುಷಿ ಆಯಿತು. ಇಂಥ ರೈತರನ್ನು ನಾವು ಇಂಥ ಬೆಳೆಗಳನ್ನು ಬೆಳೆದಿದ್ದಾಗ ನಾವು ಕೂಡ ಇಂಥ ಬೆಳೆಯನ್ನು ಬೆಳಿಬೋದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿಗೆ ಧನ್ಯವಾದಗಳು.